ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಒಂದು ಹೊಸ ನೀತಿ ಕಥೆಯನ್ನು ತಿಳ್ಕೊಳ್ಳೋದಕ್ಕೆ ನೀವು ರೆಡಿ ಅಲ್ವಾ? ಅದಕ್ಕೂ ಮುಂಚೆ ಒಂದು ಪ್ರಶ್ನೆ, ನಿಮಗೆ ಸೌಂದರ್ಯ ಮುಖ್ಯನಾ ಇಲ್ಲ ಬುದ್ಧಿವಂತಿಕೆ ಮುಖ್ಯನಾ? ಸೌಂದರ್ಯ ಕೊನೆ ತನಕ ಕಾಪಾಡುತ್ತಾ ಇಲ್ಲ ಬುದ್ಧಿವಂತಿಕೆ ಕೊನೆ ತನಕ ಕಾಪಾಡುತ್ತಾ? ಇದಕ್ಕೆ ಕಮೆಂಟ್ ಮೂಲಕ ಉತ್ತರ ತಿಳಿಸಿ. ಈಗ ನಾವು ಜಾಸ್ತಿ ತಡ ಮಾಡೋದು ಬೇಡ, ಕಥೆಯನ್ನು ತಿಳ್ಕೊಳ್ಳೋಣ. ಕಥೆಯ ಹೆಸರು ಮಯೂರ ಮತ್ತು ಕಾಗೆ. ಮಯೂರ ಅಂದರೆ ನಿಮಗೆ ಗೊತ್ತೇ ಇದೆ, ನವಿಲು ಅಂತ ಅರ್ಥ. ಒಮ್ಮೆ ಅರಣ್ಯದಲ್ಲಿ ಮಯೂರ ಮತ್ತು ಕಾಗೆ ಸ್ನೇಹಿತರಾಗಿದ್ದರು. ಇಬ್ಬರೂ ಒಂದೇ ಮರದ ಮೇಲೆ ವಾಸಿಸುತ್ತಿದ್ದರು. ಮಯೂರನು ಅತಿ ಸುಂದರ ರೆಕ್ಕೆಗಳನ್ನು ಹೊಂದಿದ್ದನು. ಕಾಗೆ ಕಪ್ಪಾಗಿದ್ದನು, ಬುದ್ಧಿವಂತ ಮತ್ತು ಚುರುಕಾಗಿದ್ದನು. ಒಂದು ದಿನ ಮಯೂರನು ತನ್ನ ರೆಕ್ಕೆಗಳನ್ನು ನೋಡಿ ಹೆಮ್ಮೆಪಟ್ಟನು. ಅವನು ಕಾಗೆಗೆ ಹೇಳಿದನು, ನೋಡು ಕಾಗೆ, ನನ್ನ ರೆಕ್ಕೆಗಳು ಎಷ್ಟು ಬಣ್ಣ ಬಣ್ಣವಾಗಿ ಹೊಳೆಯುತ್ತಿವೆ. ನೀನು ಕಪ್ಪು ಬಣ್ಣದವನು, ಯಾರಿಗೂ ಇಷ್ಟವಿಲ್ಲ. ನಾನು ಅರಣ್ಯದ ಅತಿ ಸುಂದರ ಹಕ್ಕಿ. ಇದು ಕೇಳಿ ಕಾಗೆ ನಗು ಮಾಡಿ ಹೇಳಿತು, ಸೌಂದರ್ಯ ಮಾತ್ರ ಮುಖ್ಯವಲ್ಲ ಮಯೂರ, ಬುದ್ಧಿ ಮತ್ತು ಕೌಶಲ್ಯವೂ ಮುಖ್ಯ. ಆದರೆ ಮಯೂರನು ಕಾಗೆಯ ಮಾತನ್ನು ಲೆಕ್ಕಿಸದೆ ತನ್ನ ಸೌಂದರ್ಯದ ಬಗ್ಗೆ ಜಂಬ ಮಾಡುತ್ತಲೇ ಇದ್ದ. ಒಂದು ದಿನ ಅರಣ್ಯದಲ್ಲಿ ಭಾರಿ ಬಿರುಗಾಳಿ ಬಂತು. ಮರಗಳು ಅಲುಗಾಡಿದವು, ಹಕ್ಕಿಗಳು ಎಲ್ಲ ಕಡೆ ಹಾರಿದವು. ಮಯೂರನು ಹಾರಲು ಯತ್ನಿಸಿದಾಗ ಅದರ ಉದ್ದವಾದ ರೆಕ್ಕೆಗಳು ತೊಂದರೆ ಮಾಡಿತ್ತು. ಗಾಳಿಯ ಹೊಡೆತದಲ್ಲಿ ಅದು ಕೆಳಗೆ ಬಿತ್ತು. ಹಾರಲು ಸಾಧ್ಯವಾಗಲಿಲ್ಲ. ಆಗ ಕಾಗೆ ತಕ್ಷಣ ಹಾರಿಕೊಂಡು ಹೋಗಿ ಮಯೂರನನ್ನು ತನ್ನ ಚಿಕ್ಕ ರೆಕ್ಕೆಗಳಿಂದ ಸಹಾಯ ಮಾಡಿ ಸುರಕ್ಷಿತವಾದ ಗುಹೆಯೊಳಗೆ ಕರೆದೊಯ್ಯಿತು. ಮಯೂರನು ನಾಚಿಕೆ ಪಟ್ಟನು. ಅವನು ಕಾಗೆಗೆ ಹೇಳಿದನು, ನಾನು ನನ್ನ ಸೌಂದರ್ಯದ ಬಗ್ಗೆ ಹೆಮ್ಮೆ ಪಟ್ಟಿದ್ದೆ, ಆದರೆ ಇವತ್ತು ನನಗೆ ತಿಳಿಯಿತು, ಬದುಕಿನಲ್ಲಿ ಬುದ್ಧಿ, ಸರಳತೆ ಮತ್ತು ಸ್ನೇಹವೇ ಮುಖ್ಯ. ಕಾಗೆ ಮಯೂರನಿಗೆ ನಗು ಮಾಡಿ ಹೇಳಿತು, ಹೌದು ಸ್ನೇಹಿತ, ಸೌಂದರ್ಯ ಕ್ಷಣಿಕ, ಆದರೆ ಬುದ್ಧಿ ಮತ್ತು ಒಳ್ಳೆಯ ಮನಸ್ಸು ಶಾಶ್ವತ. ಹೌದಲ್ವಾ? ಬುದ್ಧಿ ಮತ್ತು ಒಳ್ಳೆಯ ಮನಸ್ಸು ಇದ್ರೆ ನಮ್ಮ ಕೊನೆ ತನಕ ಕಾಪಾಡುತ್ತೆ. ಇದರಿಂದ ನೀವೇನು ಕಲಿತ್ರಿ ಹೇಳಿ? ಬಾಳಿನಲ್ಲಿ ಹೊರಗಿನ ಸೌಂದರ್ಯಕ್ಕಿಂತ ಬುದ್ಧಿ, ಕೌಶಲ್ಯ ಮತ್ತು ಸ್ನೇಹವೇ ಮುಖ್ಯ. ಮತ್ತೆ ಇನ್ನೊಂದು ಹೊಸ ನೀತಿಕತೆ ಜೊತೆಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಈ ನೀತಿಕತೆ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡ್ತೀರಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.